ಓಂ ಶಾಂತಿ. ಶಾಂತಿಯ ಪ್ರಪಂಚವನ್ನು ಸ್ಥಾಪನೆ ಮಾಡುವಂತಹ ಆತ್ಮಗಳೇ, ಈ ಒಂದು ಸಂಜೆಯ ಸಮಯ ತಾವೆಲ್ಲರಿಗೂ ಬಾಬಾರವರ ಸಲುವಾಗಿ, ನಿಮ್ಮ ಸಲುವಾಗಿ ವಂದನೆಗಳು ವಂದನೆಗಳು ವಂದನೆಗಳು. ಒಂದೇ ಬಲ, ಒಂದೇ ಭರವಸೆ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ನಾವು ಬಾಬಾರವರಿಗೆ ಸದ್ಗುರು ಅಂತ ಹೇಳ್ತೀವಿ, ಪರಮ ಶಿಕ್ಷಕ, ತಮ್ಮ ಫ್ರೆಂಡ್ ಅಂತಲೂ ಒಪ್ಕೊತೀವಿ, ಜೊತೆಗಾರ ಅಂತ ಒಪ್ಕೊತೀವಿ. ಸರ್ವ ಸಂಬಂಧ ಬಾಬಾರವರು ಅಂತ ಇದ್ದಾಗ ನಾವು ಹುಡುಕಾಡೋ ಅವಶ್ಯಕತೆ ಏನು? ಸರ್ವ ಸಂಬಂಧ. ಸರ್ವ ಸಂಬಂಧಗಳನ್ನು ನೀವು ಒಪ್ಕೊತೀರಾ? ಎಲ್ಲ ಅವರೇ ಆಗಿದ್ದಾರೆ. ಸರ್ವ ಸಂಬಂಧ ತಂದೆ ಇದ್ದಾರೆ ಅಂದಮೇಲೆ ಸರ್ವ ಪ್ರಾಪ್ತಿಗಳು ತಂದೆಯಿಂದನೇ ಆಗ್ತವೆ. ತಂದೆಯಿಂದ ಆಸ್ತಿಯು ತಂದೆಯಿಂದ ಆಗ್ತದೆ, ಮುಕ್ತಿ, ಜೀವನ ಮುಕ್ತಿಯು ತಂದೆಯಿಂದಲೇ ಸಿಗುತ್ತೆ. ಪ್ರತಿ ಪರಿಸ್ಥಿತಿಯಲ್ಲೂ ಸಹಯೋಗ, ಶಕ್ತಿ, ವರದಾನ, ನಿರ್ದೇಶ ಎಲ್ಲವೂ ಬಾಬಾರವರು ಸಿಗುತ್ತೆ. ಬಾಬಾರವರಿಂದ ಎಲ್ಲರಿಗೂ ಸಿಗುತ್ತಾ? ನಿಮಗೆಲ್ಲರಿಗೂ ಸಿಗುತ್ತಾ? ಎಲ್ಲರಿಗೂ ತಂದೆಯಿಂದ ಆಸ್ತಿ ಸಿಗ್ತದಲ್ವ? ಒಳ್ಳೆಯ ಮಾತು. ಸಭಿ ಮಾತುಗಳಿಗೆ ತಂದೆ ರೆಸ್ಪಾಂಡ್ ಕೊಡ್ತಾರೆ, ಇಚ್ಛೆಗಳನ್ನು ಪೂರ್ಣ ಮಾಡ್ತಾರೆ, ಎಲ್ಲರನ್ನೂ ಸಹಯೋಗಿಗಳನ್ನಾಗಿ ಮಾಡ್ತಾರೆ. ಎಷ್ಟು ಸಮಸ್ಯೆಗಳು ಬಂದು ಅದನ್ನು ಸಾಲ್ವ್ ಮಾಡ್ತಾರೆ. ಶಿಕ್ಷಣವನ್ನು ಕೊಡ್ತಾರೆ. ಲೈಟ್ ಆ್ಯಂಡ್ ಮೈಟ್, ಶಕ್ತಿಯನ್ನು ಕೊಡ್ತಾರೆ. ಲೈಟ್ ಆ್ಯಂಡ್ ಮೈಟ್ ಅಂದರೆ ಪ್ರಕಾಶ ಮತ್ತು ಶಕ್ತಿ. ಯಾರ ಹತ್ರ ಇರ್ತದೆ ಅವರ ಅಲೆದಾಡುವ ಅವಕಾಶ ಇಲ್ಲ. ಅವರು ಯಾರ ಹತ್ರ ಮೈಟ್ ಅನ್ನೋ ಶಕ್ತಿ ಇದೆಯೋ ಪ್ರತಿ ಮಾತಿನಲ್ಲೇ ಸಫಲತೆ ಪ್ರಾಪ್ತಿಯಾಗುತ್ತೆ. ಈ ಶಿಕ್ಷಣದಿಂದ ಲೈಟ್ ಅವ್ರ ಮೈಟ್ ಅನ್ನೋದು ಸಿಗುತ್ತೆ. ಹೊರಗಡೆ ಶಿಕ್ಷಣದಿಂದ ಲೈಟೂ ಇಲ್ಲ, ಮೈಟೂ ಇಲ್ಲ. ಬಾಬಾರು ಅದಕ್ಕೆ ತಮ್ಮವರನ್ನು ತಮ್ಮ ಜೊತೆಗಾರನಾಗಿ ಮಾಡಿಕೊಂಡಿದ್ದಾರೆ. ಹಾರುವ ಕಲೆಯ ಅನುಭವ ತಾವೆಲ್ಲರೂ ಮಾಡ್ತೀರಾ? ಹಾರುವ ಕಲೆಯನ್ನು ಯಾರ್ಯಾರು ಮಾಡ್ತಾರೆ? ಪ್ರತಿಯೊಂದು ಮಾತಿನಲ್ಲಿ ಹಾರುವ ಕಲೆ ಅನುಭವ ಮಾಡಬೇಕಾಗಿದೆ. ಪರಿವರ್ತನೆ ಆಗುವ ಸಮಯ ಭಾಳ ಕಡಿಮೆ ಇದೆ. ಏರುವ ಕಲೆಯಲ್ಲಿರಬೇಕು, ಗಿರ್ತಿ ಕಲೆಯಲ್ಲಿ ಇರಬೇಕಾಗಿದೆ. ನಾವು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ವ್ಯಕ್ತಿಯಿಂದ ಈಶ್ವರ್ಯ ಗತಿ, ಬಾಬಾರವರ ಗತಿ. ನಿಮಗೆ ಬಾಬಾರವರ ಗತಿ ಯಾರನ್ನು? ಆರುವಂತಹ ಬಾಬಾ, ಆರಿಸುವಂಥ ಬಾಬಾರವರು. ಒಂದೊಂದು ಹೆಜ್ಜೆಯಲ್ಲಿ ನಡೆದರೆ ಪದಮ ಭಾಗ್ಯ ಸಿಗುತ್ತೆ ಅಂತ ಅಲ್ಲ. ಬಾಬಾರವರು ಹಾರುವ ಕಲೆಯನ್ನು ನಮಗೆ ಕಲಿಸ್ತಾ ಇದ್ದಾರೆ. ಒಂದು ಸಂಕಲ್ಪ ಮಾಡಿದ್ರು ಒಂದು ಆಕಾರಿ, ಇನ್ನೊಂದು ಸಂಕಲ್ಪ ಮಾಡೋ ನಿರಾಕಾರಿ, ಇನ್ನೊಂದು ಸ್ವಲ್ಪ ಮಾಡಿದ್ರು ಪರಂಧಾಮ ನಿವಾಸಿ ಆದರು. ತಮ್ಮ ಮನಸ್ಸನ್ನು ಲೈಟ್ ಹಾಗೂ ಮೈಟ್ನಿಂದ ಭರ್ಪೂರು ಮಾಡ್ಕೋಬೇಕು. ಹಾರುವ ಕಲೆಯ ಅನುಭವ ಮಾಡ್ಕೋಬೇಕು. ಇಂತಹ ಬಾಬಾರವರ ಜೊತೆ ಇಂತಹ ಸಂಸ್ಕಾರ, ಇಂತಹ ತಂದೆ ಯೋಚನೆ ಇದೆ. ಸಂಕಲ್ಪದಲ್ಲಿ ನಮಗೆ ಬೇರೆಯವರ ಆಧಾರ ನಮ್ಮಲ್ಲಿದೆ. ಆತ್ಮಗಳಿಗೆ ಸಹಾಯ ಕೊಡುವಂಥದ್ದು, ಆತ್ಮಗಳಿಗೆ ಒಳ್ಳೆಯ ವಿಶ್ವಾಸ ಕೊಡೋದು, ಒಳ್ಳೆಯ ವಿಶ್ವಾಸ ಇಡೋದು, ಆತ್ಮಗಳಿಗೆ ಪವಿತ್ರತೆ ದಾರಿಯನ್ನು ತೋರಿಸೋದು, ಇದು ನಮ್ಮ ಕರ್ತವ್ಯ ಆಗಿದೆ, ನಮ್ಮ ಸೇವೆ ಆಗಿದೆ. ನಮ್ಮ ಕರ್ತವ್ಯ ಮತ್ತು ಸೇವೆ ಆಗಿದೆ. ಬಾಬಾರವರು ತಮ್ಮ ಸಲುವಾಗಿ
ಎಲ್ಲರಿಗೂ ತಿಳಿಸೋದಕ್ಕೆ ಹೇಳಿದ್ದಾರೆ. ಈ ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಈ ಸೇವೆಯನ್ನು ಮಾಡುವುದು ಬೇರೆ ಮಾತು, ಆದರೆ ಅದರಲ್ಲೇ ಡಿಪೆಂಡ್ ಆಗೋದು ಅವ್ರಿಗೆ ಸೇರಿರೋದು. ಅವರು ಭರವಸೆ ಇಡೋದು ಬಿಡೋದು ಅವ್ರಿಗೆ ಸೇರಿರೋದು. ಈ ಜನ ದುಃಖ ಕೊಡುವಂಥವ್ರು ಬಹಳ ಇದ್ದಾರೆ. ತಮ್ಮದು ನಮ್ಮದು ಬೇರೆಯವ್ರದ್ದು ನಮ್ಮದು ಅನ್ನೋಂಗಿದ್ದಾರೆ. ಈಗ ಈ ರೀತಿ ನಾವೆಲ್ಲರೂ ಒಬ್ಬ ತಂದೆಯ ಮೇಲೆ ಭರವಸೆ ಇಡೋದು, ಅಧಿಕಾರ ಇಡೋದು, ಸರ್ವ ಸಂಬಂಧದ ಅನುಭವ ಮಾಡೋದು, ಎಲ್ಲ ಜ್ಞಾನದ ಖಜಾನೆಗಳನ್ನು ತಂದೆಯ ಚಿಂತನೆ ಮಂಥನದಲ್ಲಿ ಮಾಡುವಂಥದ್ದು ಇಂಥ ಕಾರ್ಯವನ್ನು ಮಾಡುವುದು ನಮ್ಮ ಸಂಬಂಧ ಹಿಡ್ಕೋಬೇಕಾಗಿದೆ. ನಾವು ಬೇರೆ ಕಡೆ ಆ ಕಡೆ ಈ ಕಡೆ ಸಂಬಂಧವನ್ನು ಇಟ್ಕೊಂಡು ನಮ್ಮ ಬುದ್ಧಿ ಬಲಹೀನ ಮಾಡ್ಕೋಬಾರ್ದು. ನಮ್ಮ ಸಂಬಂಧವು ಸರ್ವ ಸಂಬಂಧ ಭಗವಂತನ ಕಡೆ ಇರಬೇಕು. ಶ್ರೀಮತದ ಉಲ್ಲಂಘನೆ ಮಾಡಬಾರ್ದು. ಇಂತಹ ತಂದೆಯನ್ನು ಪ್ರತಿಜ್ಞೆ ಮಾಡಿ ಕುಳಿತಿದ್ದೇವೆ. ಅವರ ಜೊತೆಗಾರರನ್ನು ಮಾಡ್ಕೋಬೇಕು. ನಾವು ಸರ್ವ ಸಂಬಂಧ ಮಾಡ್ಕೋಬೇಕು. ಬಾಬಾರವರ ಜೊತೆಯನ್ನು ಸರ್ವ ಸಂಬಂಧ ಮಾಡ್ಕೋಬೇಕು. ಬೇರೆಯವರ ಮೇಲೆ ನಿರ್ಭಯ ಮಾಡ್ಕೋಬೇಕಾಗಿದೆ. ತಮ್ಮ ಮೇಲೆ ಅಂಧಕಾರದ ಆಹ್ವಾನ ಮಾಡ್ಕೋಬೇಕಾಗಿದೆ. ಕೆಳಗಡೆ ಬೀಳುವಂಥದ್ದು ಮಾಡ್ಕೊತಾರೆ. ಅಭಿಮಾನ ಅಪಮಾನ ಚಕ್ಕರಿಂದ ಹೋಯ್ತು ಅಂದರೆ ಕೆಳಗಡೆ ಬೀಳ್ತೀವಿ ನಾವು. ಒಬ್ಬ ತಂದೆಯ ನೆನಪಿನಲ್ಲಿ ಇದ್ದಾಗ ಅಪಮಾನ ಅಭಿಮಾನ ಎಂದು ಬರೋದೇ ಇಲ್ಲ. ಬಂದರೂ ಅದನ್ನು ದುಃಖ ಅನ್ನಿಸ್ಕೊಳ್ಳಲ್ಲ ನಾವು. ಯಾಕೆ ನಾವು ಬಾಬಾ ನೆನಪಿನಲ್ಲಿ ಇರ್ತೀವಲ್ವಾ. ಬಾಬಾರವರು ಸಿಕ್ಕಿದ್ದಾರೆ ಅಂದರೆ ಸುಖ, ಶಾಂತಿ, ಶಕ್ತಿ, ಪ್ರೇಮ, ಸ್ನೇಹ, ಸದ್ಭಾವನೆ, ಸಹಯೋಗ ಎಲ್ಲ ಮಾತುಗಳಿಗೂ ನಮಗೆ ಮೇರಾ ಬಾಬಾ, ಮೀಠಾ ಬಾಬಾ, ಫರಿಸ್ತಾ ಬಾಬಾ, ಶುಕ್ರಿಯಾ ಬಾಬಾ. ತಮ್ಮ ದಿಲ್ನ ಒಳಗಡೆ ನಿಮ್ಮ ಮನಸ್ಸಿನಲ್ಲಿ ಶ್ವಾಸ ಇದೇ ಇರಬೇಕು. ಬಾಬಾರವರು ತಮಗೆ ಸಹಾಯ ಮಾಡ್ತಾರೆ. ಬಾಬಾರವರು ಮಕ್ಕಳ ಭಾವನೆಯನ್ನು ತಿಳಿದುಕೊಳ್ಳೋ ಶಕ್ತಿ ಇದೆ. ಬಾಬಾ ನಿಮಂತ್ರಣ ಸ್ವೀಕಾರ ಮಾಡ್ತಾರೆ. ಜೊತೆಯಲ್ಲಿ ಪ್ರತಿ ಸಮಯ ಸಹಯೋಗವನ್ನು ಕೊಡ್ತಾರೆ. ಪ್ರತಿ ಪರಿಸ್ಥಿತಿಯಲ್ಲಿ, ಪ್ರತಿ ಸಮಸ್ಯೆಯಲ್ಲಿ, ಪ್ರತಿ ಒಂದು ಮೋಡ್ನಲ್ಲಿ ಜೀವನದಲ್ಲಿ ತಂದೆಯನ್ನು ಕೈ ಹಿಡ್ಕೊಂಡು ಮುಂದಕ್ಕೆ ಹೋಗಬೇಕಾಗಿದೆ. ನಾವು ಸಿಕ್ಕಾಕ್ಕೋಬಾರ್ದು. ದಶಾಯಿನ್ ಆಗಿ ಮುಂದಕ್ಕೆ ಹೋಗಬೇಕು. ಬಾಬಾರವರು ನಮ್ಮನ್ನು ಕೈ ಹಿಡ್ಕೊಂಡು ಹಾರುವಂಥ ಕಲೆ ಅನುಭವ ಮಾಡಿಸ್ತಾ ಇದ್ದಾರೆ. ಹಾರುವಂಥ ಕಲೆಯನ್ನು ಅನುಭವ ಮಾಡ್ತೀರಾ? ವಜ್ರಗಳಾಗೋದಕ್ಕೋಸ್ಕರ ಈ ಡೈಮಂಡ್ ಹಾಲ್ನಲ್ಲಿ ಬಂದಿದ್ದಾರೆ. ತಮ್ಮ ಬಲಹೀನತೆಗಳನ್ನು ತಿಳ್ಕೊಳ್ತೀರಾ? ತಮ್ಮ ಬಲಹೀನತೆಗಳನ್ನು ಬಿಡಬೇಕು. ಬಿಟ್ಟಾಗ ಹಾರುವಂಥವ್ರಾಗ್ತೀರಿ. ತಮ್ಮ ಬಲಹೀನತೆಗಳನ್ನು ಕಂಡು ಹಿಡ್ಕೊಳ್ತಾ ಇದ್ದರೆ ಹಾರುವಂಥವ್ರಾಗೋದಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಬಾರಿ ಕೋಪ ಬರುತ್ತೆ, ತಿಳ್ಕೊಳ್ಳಿ. ಅವ್ರು ತಿಳ್ಕೊಬೇಕಲ್ಲ. ಕೋಪ ಮಾಡ್ಕೊಳೋದು ನನ್ನ ಸಂಸ್ಕಾರ ಇಲ್ಲ, ನನ್ನ ಪ್ರಾಪರ್ಟಿ ಅಲ್ಲ, ಬಾಬಾರವರು ಕೊಟ್ಟಿಲ್ಲ. ಇದನ್ನು ಹೋಗಲಾಡಿಸೋದಕ್ಕೋಸ್ಕರ ಬಾಬಾರವರು ಪರಂಧಾಮದಿಂದ ಬಂದಿದ್ದಾರೆ. ರಿಯಲೈಸ್ ಮಾಡ್ಬೋದಲ್ವಾ? ಪ್ರತಿಜ್ಞೆ ಮಾಡಬೇಕಾಗಿದೆ. ಆರುವ ಕಲೆ ಅನುಭವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಹೋದರೆ ಪರರ ಸಂಸ್ಕಾರಗಳ ನಮ್ಮ ಸಂಸ್ಕಾರ ಅಂತ ತಿಳ್ಕೊಂಡ್ರೆ ಎಲ್ಲ ಆಗ್ತದೆ.
ಬೇರೆಯವರು ನಮ್ಮ ನಿಂದೆ ಮಾಡಿದ್ರು, ಅವಮಾನ ಮಾಡಿದ್ರು, ನಮ್ಮ ಮಾತು ಒಪ್ಕೊಳ್ಳಿಲ್ಲ, ಕೆಲವರು ತಪ್ಪು ಮಾಡಿದ್ರು. ಅವರ ಸಂಸ್ಕಾರ ಅದು. ನಾವು ಪರವಶರಾಗಿದ್ದಾರೆ ಅವರು. ನಾವು ಪರವಶ ಆತ್ಮಗಳು ಆಗಿರೋ ಅಂಥವರಿಂದ ನಾವೇನು ಪ್ರಾಪ್ತಿ ತಗೊಳ್ತೀವಿ? ಸರ್ವ ಸಂಬಂಧ ಪ್ರಾಪ್ತಿ ಅಲ್ವಾ ಬಾಬಾ ಕೊಡೋದು. ಇವರನ್ನು ನೋಡಿ ನಾವು ಚಿಂತೆ ಮಾಡ್ಕೋಬಾರ್ದು. ನಾವು ಯೋಚನೆ ಇತ್ತು ಅಂದರೆ ಇದು ತಪ್ಪಾಗಿದೆ. ಬಾಬಾರವರು ದೂರ ಆಗ್ತಾರೆ ನಮ್ಮಿಂದನೂ. ಆ ಸಮಯದಲ್ಲಿ ನಾವು ಮುಗುಳ್ನೋಗ್ತಾ ಇರಬೇಕು, ಬಾಬಾರವ್ರು ನೆನಪು ಮಾಡ್ತಾ ಇರಬೇಕು. ಇವ್ರಿಗೂ ಒಳ್ಳೆಯ ದಿನ ಬರ್ತದೆ ಅಂತ ನಾವು ಯೋಚನೆ ಇಡಬೇಕು. ನಾವು ಬೇರೆ ಯಾರಿಗೂ ಬರೀ ಕೈನಲ್ಲಿ ಕಳಿಸ್ಬಾರ್ದು, ಅವ್ರನ್ನ ಭರ್ಪೂರು ಮಾಡಿ ಕಳಿಸ್ಬೇಕು. ಇಂತಹ ಭರ್ಪೂರು ಮಾಡೋದಕ್ಕೋಸ್ಕರ ಮನಸ್ಸಿನ ಶಕ್ತಿಯ ಅವಶ್ಯಕತೆ ಇದೆ. ಮನಸ್ಸಿನಲ್ಲಿ ಮನ್ಮನಾಭಾವದ ಅನುಭವ ಮಾಡಿಸ್ಬೇಕು. ಇಂತಹ ಮನ್ಮನಾಭಾವದ ಸ್ಥಿತಿಯ ಅನುಭವ ಮಾಡಿದ್ರೆ ಅದಕ್ಕೋಸ್ಕರ ಪೈಸೆನೂ ಖರ್ಚಿಲ್ಲ, ಸಮಯನೂ ಖರ್ಚು ಇಲ್ಲ. ಸಮಯನೂ ವ್ಯತಿತ ಆಗ್ತಾ ಇದ್ದರೆ ರಿಟರ್ನ್ ಬರುತ್ತೆ. ಯಾವುದೇ ಈಶ್ವರ್ಯ ಮಾತು, ಮಾತು ಇರಬಾರ್ದು, ನೆಗೆಟಿವ್ ಮಾತು ಇಲ್ಲ. ನಿಸ್ವಾರ್ಥ ಭಾವದಿಂದ ನಾವು ಸೇವೆ ಮಾಡಬೇಕು. ಖುಷಿಯ ಜೀವನ ಮಾಡಬೇಕು. ಕೃಷ್ಣ ಯಾವಾಗಲೂ ಯಾರ ಮೇಲೆ ಕೋಪ ಮಾಡ್ಕೊಂಡು ನೋಡಿದ್ದೀರಾ? ಮಹಾಭಾರತ ಯುದ್ಧದಲ್ಲಿ ಬಹಳ ನಿಂದೆ ಮಾಡ್ತಾರೆ ಕೃಷ್ಣನ. ಅವಾಗ ಯಾವ ಥರ ಕೋಪ ಮಾಡ್ಕೊಂಡಿರೋರ? ಇಂತಹ ಪ್ರಸಂಗದಲ್ಲಿ ಅವರಿಗೆ ಕರ್ಮದ ಫಲವನ್ನು ಸಿಕ್ಕೇ ಸಿಗುತ್ತೆ. ಅವ್ರಿಗೆ ಗೊತ್ತು. ಬಾಬಾರವರು ಇಡೀ ಪ್ರಪಂಚದ ಫಲವನ್ನು, ಕರ್ಮದ ಫಲವನ್ನು ಕೊಡೋದಕ್ಕೋಸ್ಕರ ಎಲ್ಲರಿಗೂ ಶಿಕ್ಷಣ ಕೊಡ್ತಾವ್ರೆ, ಸಾಕ್ಷಿಯಾಗಿ ನೋಡ್ತಾರೆ. ಪ್ರತಿಯೊಂದು ಕರ್ಮದ ಫಲವನ್ನು ಕೊಡುವಂಥವರು ಬಾಬಾರವರು ನಮ್ಮ ಸಮ್ಮುಖದಲ್ಲಿದ್ದಾರೆ. ಅವ್ರಿಗೋಸ್ಕರ ಚಿಂತೆಯಲ್ಲಿರಬೇಕು. ನಾವು ಯಾಕೆ ದುಃಖಿತರಾಗಬೇಕು? ನಾವು ಪರೇಶಾನಿ ಯಾಕಾಗಬೇಕು? ನಾವು ಅವರನ್ನು ನೋಡಿ ಪರಚಿಂತನೆ ಯಾಕೆ ಮಾಡಬೇಕು? ಇದು ಒಂದು ಥರ ಪರಚಿಂತನೆ ಆಗಿದೆ. ಪರಚಿಂತನೆಯಿಂದ ಸದಾ ಮುಕ್ತರಾಗುವಂಥವರೇ ಮುಕ್ತಿಧಾಮ ಮತ್ತು ಹಾರುವ ಕಲಿಯುವಂಥವರಾಗಬೇಕಾಗಿದೆ. ಬಾಬಾರವರ ಕೈಗೆ ಬಾಬಾರವರ ಶ್ರೀಮತ, ಅವರ ಮನಸ್ಸಿನಲ್ಲಿ ಸದಾ ಶ್ರೀಮತ ಇರಬೇಕು. ಎಂದೋ ಫುಲ್ ಸ್ಟಾಪ್ ಆಗಲ್ಲ, ಬ್ರೇಕ್ ಆಗೋದಿಲ್ಲ ಅಂಥವರು. ಸ್ವಿಚ್ ಆಫ್ ಆಗದೆ ಸದಾ ಸ್ವಿಚ್ ಆನ್ ಆಗಿರುತ್ತೆ. ಸ್ವಿಚ್ ಆನ್ ಮಾಡಿದ್ರು ಅಂದರೆ 1 ಸೆಕೆಂಡ್ನಲ್ಲಿ ಸ್ವಿಚ್ ಆನ್ ಮಾಡ್ತು ಅಂದರೆ ಬೆಳಕು ಬರುತ್ತೆ. ಬೆಳಕು ಬಂತು ಅಂದರೆ ಆಟೋಮೆಟಿಕ್ಕಾಗಿ ಮನಸ್ಸು ಖುಷಿಯಾಗಿರುತ್ತೆ, ಅಂಧಕಾರ ಇರೋದಿಲ್ಲ. ಎಲ್ಲಿ ಅಂಧಕಾರ ಇದೆಯೋ ಅಲ್ಲಿ ಸಂಶಯ ಇರುತ್ತೆ. ಎಲ್ಲಿ ವಿಶ್ವಾಸ ಕಡಿಮೆ ಇರುತ್ತೆ, ಒಂದಲ್ಲ ಒಂದು ಭಯ ಬರುತ್ತೆ. ಇಂತಹ ಭಯದಿಂದ ಮುಕ್ತರಾಗುವ ಬಾಬಾರವರು ಸಹಯೋಗವನ್ನು ಕೊಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ, ಜ್ಞಾನವನ್ನು ಕೊಡ್ತಾರೆ. ಇಂತಹ ಬಾಬಾರವರ ಸಮ್ಮುಖದಲ್ಲಿ ನಾವು ಕೇವಲ ನಮ್ಮ ಮನಸ್ಸಿನಲ್ಲಿ ಅಂಧಕಾರ ಬರಬಾರ್ದಾಗಿದೆ. ಮನಸ್ಸಿನಲ್ಲಿ ಅಂಧಕಾರ ಇತ್ತು ಅಂದರೆ ಅಂಧಕಾರ ವಿಶ್ವಾಸದಲ್ಲಿ ಸ್ವಲ್ಪ ನಾವು ಮೋಸ ಮಾಡಿಕೊಂಡ್ರೆ ಅವ್ರು ಕೊಡ್ತಾಯಿದ್ರೆ ನಮ್ಗೆ ಅನುಭವ ಆಗೋದಿಲ್ಲ. ನಮಗೆ ಸೂರ್ಯನು ಭೂಮಿಗೆ ಬೆಳಕನ್ನು ಕೊಡ್ತಾ ಇದ್ದಾರೆ, ಆದರೆ ತಗೊಳ್ಳೋವಂಥವ್ರು ಅಂಧಕಾರದಲ್ಲಿ ಕುಳಿತಿದ್ರೆ ಏನಾಗುತ್ತೆ? ಅದಕ್ಕೋಸ್ಕರ ಎಲ್ಲರ ಮೇಲೂ ಶುಭ ಭಾವನೆ ಇಡಬೇಕಾಗಿದೆ. ಒಂದೇ ಸಮಯದಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಪ್ರತಿದಿನ ಒಂದೇ ಮುರಳಿ, ಒಂದೇ ಸರ ಕೊಡ್ತಾರೆ. ಪ್ರತಿದಿನ ವರದಾನವನ್ನು ಕೊಡ್ತಾರಲ್ಲ, ವರದಾನವನ್ನು ಕೊಡ್ತಾರೆ. ವರದಾನ ಯಾರು ಕೊಡ್ತಾರೆ ಇವತ್ತು? ನಮಗೋಸ್ಕರ ವರದಾನ ಬೇರೆಯವ್ರಿಗೂ, ವರದಾನ ಬ್ರಾಹ್ಮಣರಿಗೂ ಮತ್ತು ಬರುವಂಥ ಮಕ್ಕಳಿಗೂ. ವರದಾನ ನಮಗೋಸ್ಕರನೇ ಅಲ್ವಾ? ಬ್ರಾಹ್ಮಣ ಮಕ್ಕಳಿಗೆ ಬಾಬಾರು ವರದಾನ ಕೊಟ್ಟಿದ್ದಾರೆ. ವರದಾನದ ಅನುಭವವನ್ನು ಮಾಡಿದ್ರೆ ಬೇರೆಯವ್ರಿಗೆ ಅನುಭವ ಮಾಡಿಸೋಕ್ಕೆ ಸಾಧ್ಯ.
ಶಕ್ತಿವಾನಾಗಿದ್ದಾರೆ, ಗುಣವಾನ್, ವಿಜಯಿಗಳಾಗಿದ್ದಾರೆ. ವಿಜಯಗಳನ್ನು ಮಾಡುವುದಕ್ಕೋಸ್ಕರ, ಶರೀರನ್ನಾಗಿ ಮಾಡೋದಕ್ಕೋಸ್ಕರ, ಅವ್ಯಕ್ತ ಮಾಡುವುದಕ್ಕೋಸ್ಕರ, ಮುಕ್ತಿಧಾಮದಲ್ಲಿ ತಂದೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದಾರೆ. ದೇವತೆಗಳನ್ನಾಗಿ ಮಾಡುವುದಕ್ಕೋಸ್ಕರ ಕರೆಯುತ್ತಾರೆ. ಈ ಭೂಮಿಯಲ್ಲಿ ಸ್ವರ್ಗ ಸ್ಥಾಪನೆ ಮಾಡಿದಾಗ ನಾವೇ ಅಲ್ಲಿ ಈ ಭೂಮಿಗೆ ಮಾಲೀಕರನ್ನಾಗಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಬಾಬಾರವರು ಹೇಳ್ತಾರೆ, ಒಂದು ಹೆಜ್ಜೆ ಮುಂದೆ ಇಡು, 1000 ಹೆಜ್ಜೆ ನಾನು ಮುಂದೆ ಇಡಿಸ್ತೀನಿ ಅಂತ ಹೇಳ್ತಾರೆ. ಒಂದು ಹೆಜ್ಜೆ ಇಟ್ಟರೆ ಇಂಥ ಅನುಭವ ಮಾಡುವಂಥ ಮಕ್ಕಳನ್ನ ಗುಣಗಾನ ಮಾಡ್ತಾರೆ. ಪ್ರತಿದಿನ ಬಾಬಾರವರು ನಾವು ನೆನಪು ಮಾಡ್ತಾರೆ, ಬಾಬಾರವರು ನಮ್ಮ ನೆನಪು ಮಾಡ್ತಾರೆ. ಅನುಭವ ಮಾಡೋದು ನಾವು ಮಾಡ್ತಾ ಇದ್ದರೆ ಅವರು ಮಾಡೋದಿಲ್ಲ, ಅವರು ನಮಗೆ ಇದು ಮಾಡೋ ಸಹಯೋಗ ಕೊಡೋದಿಲ್ಲ. ಅದಕ್ಕೆ ನಾವು ಪ್ರತಿದಿನ ಬಾಬಾರವರ ನೆನಪಿನಲ್ಲಿ ವರದಾನವನ್ನು ಪ್ರಾಪ್ತಿ ಮಾಡಿಕೊಂಡು ಅದನ್ನು ಬೇರೆಯವ್ರಿಗೂ ಕೊಡಬೇಕಾಗಿದೆ. ವರದಾನ ಆಗಲಿ, ಬಾಬಾರ ನೆನಪು ಪ್ರೀತಿ ಕೊಡ್ತಾರೆ ಎಂದು ಬಾಬಾರವರು ಮಿಸ್ ಮಾಡೋರ ನೆನಪು ಪ್ರೀತಿಯನ್ನು ಕೊಡೋದು. ಪ್ರತಿಯೊಂದು ಮುರಳಿಯಲ್ಲಿ ಬಾಬಾರವರು ನೆನಪು ಪ್ರೀತಿ ಅನ್ನೋದು ಎಲ್ಲರಿಗೂ ಕೊಡ್ತಾರೆ. ಬಾಬಾರವರು ನಮಗೆ ನೆನಪು ಪ್ರೀತಿ ಮಾಡ್ತಾ ಇದ್ದಾರೆ ಅಂದರೆ ನಾವು ಬಾಬಾರು ನೆನಪು ಮಾಡಬೇಕಲ್ವಾ. ಇದಕ್ಕಿಂತ ಬೇರೆ ಏನೇನಿದೆ? ತಮ್ಮ ಮಿತ್ರ ಸಂಬಂಧಿ ಬಾಬಾರವರು ಇದ್ದಾರೆ. ಪರಿವಾರದ ಸ್ನೇಹ ಪ್ರೀತಿ ಅನ್ನೋದು ಕೊಡ್ತಾರೆ. ಇಂಥವ್ರು ಈ ಕೆಲಸ ಮಾಡಿದ್ದಾರೆ, ಅವ್ರು ನೆನಪು ಬರ್ತದಲ್ವಾ. ಬಾಬಾರವರು ಬೇಹದ್ದಿನ ಆಸ್ತಿಯನ್ನು ಕೊಡ್ತಾಯಿದ್ದಾರೆ, ಆನಂದ ಕೊಡ್ತಾಯಿದ್ದಾರೆ, ಸಂಪನ್ನರನ್ನಾಗಿ ಮಾಡೋದಕ್ಕೋಸ್ಕರ ಶಿಕ್ಷಣ ಕೊಡ್ತಾಯಿದ್ದಾರೆ. ಇಲ್ದವ್ರು ನಾವು ಹೇಗೆ ನಾವು ದೇವತೆಗಳಾಗ್ತೀವಿ? ಇಲ್ದ ಹೋದರೆ ಆ ಶಿಕ್ಷಣವನ್ನು ನಾವು ತಗೋಬೇಕಲ್ವಾ. ಬಾಬಾರವ್ರು ನೆನಪು ಮಾಡೋದಕ್ಕೆ ಯಾಕೆ ಮರ್ತೋಗ್ತಾರೆ? ಮುಂದೊಂದು ಬಲಹೀನತೆ. ಎಲ್ಲರಿಗೂ ನೆನಪು ಪ್ರೀತಿಯನ್ನು ಬಾಬಾರು ನೆನಪು ಮಾಡೋದು ಅಂದರೆ ಯೋಗಯುಕ್ತರಾಗಿರಬೇಕು. ಬಾಬಾರು ನೆನಪು ಮಾಡೋದು ಪವಿತ್ರತೆಯ ತಾಕತ್ತು. ಅವ್ಯಕ್ತ ಮುರಳಿ ಆಗಲಿ, ಸಾಕಾರ ಮುರಳಿ ಆಗಲಿ, ಎರಡು ಮುರಳಿಯಲ್ಲಿ ಮಕ್ಕಳಿಗೆ ಮೊದಲ ಮಕ್ಕಳೇ ಅಂತ ಹೇಳ್ತಾರೆ. ಹೀರೆ ವಜ್ರದ ಸಮಾನವಾಗುವಂಥ ಮಕ್ಕಳೇ ಅಂತಾರೆ. ಗುಡ್ ಮಾರ್ನಿಂಗ್ ಹೇಳ್ತಾರೆ, ಗುಡ್ ನೈಟ್ ಹೇಳ್ತಾರೆ. ಸೂರ್ಯೋದಯ ಬಾಬಾರವ್ರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ, ಗುಡ್ ನೈಟ್ ಅಂತಲೂ ಹೇಳ್ತಾರೆ. ಯಾರು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ತೀರಾ? ನೀವು ಕೈ ಎತ್ತಿ. ಬಾಬಾರವ್ರಿಗೆ ಯಾರಿಗೆ ಗುಡ್ ಮಾರ್ನಿಂಗ್ ಮಾಡ್ತಾರೆ ಸದಾ ಎಂದು ಮರಿಬಾರ್ದು. ಕಣ್ಣು ತೆಗೆದ ತಕ್ಷಣ ಗುಡ್ ಮಾರ್ನಿಂಗ್ ಬಾಬಾ, ಪ್ಯಾರೆ ಬಾಬಾ, ಶುಕ್ರಿಯಾ ಬಾಬಾ, ನಮಸ್ತೆ ಬಾಬಾ ಹೇಳಬೇಕಾಗಿದೆ. ಮಕ್ಕಳಿಗೆ ನಾವು ಓದಿಸ್ತೀವಿ, ಮಕ್ಕಳಿಗೆ ಕಲಿಸ್ತೀವಿ, ನಾವು ಮರೆತು ಹೋಗ್ತೀವಿ. ನಾವು ದಾದಿಯವರು ಗುಡ್ ಮಾರ್ನಿಂಗ್ ಹೇಳ್ತಾರೆ, ಗುಡ್ ನೈಟ್ ಹೇಳ್ತಾರೆ. ಗುಡ್ ನೈಟ್ ಹೇಳ್ತಾರೆ. ಬಾಬಾರು ಗುಡ್ ನೈಟ್ ಹೇಳಿ.
ಇಡೀ ದಿನಚರ್ಯವನ್ನು ಬಾಬಾರವ್ರಿಗೆಲ್ಲ ಒಪ್ಪಿಸಿ ಇದು ಮಾಡ್ತಾರೆ. ಏನೇ ಆಗಲಿ ಹೇಳ್ರಿ, ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಎಲ್ಲ ಬಾಬಾರವ್ರಿಗೆ ಸಮರ್ಪಿತ ಮಾಡ್ತಾರೆ. ಓಂ ಶಾಂತಿ. ಸ್ವಪ್ನದಲ್ಲಿಯೂ ಬಾಬಾರ ನೆನಪು ಬರುತ್ತೆ, ಸ್ವಪ್ನದಲ್ಲಿಯೂ ಸೇವೆ ನೆನಪು ಬರುತ್ತೆ. ಸೇವೆ ನೆನಪಿದ್ದರೆ ಖುಷಿ ಬರುತ್ತೆ, ಖುಷಿ ಆಟೋಮೆಟಿಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ಬ್ರಾಹ್ಮಣ ಜೀವನದಲ್ಲಿ ಸ್ವಪ್ನದಲ್ಲಿ ದುಃಖ ಆಗೋದಿಲ್ಲ, ಸ್ವಪ್ನದಲ್ಲಿಯೂ ಪರಚಿಂತನೆ ಬರೋದಿಲ್ಲ, ಸ್ವಪ್ನದಲ್ಲಿ ಭಯ ಇರಬಾರ್ದು. ಯಾಕೆ? ಬಾಬಾ ನಮ್ಮ ಜೊತೆ ಇದ್ದಾರೆ. ಕೇವಲ ನಾವು ಜಾಗೃತಿ ಅವಸ್ಥೆಯಿಂದ ಇರಬೇಕಾಗಿದೆ. ಸ್ವಪ್ನಾವಸ್ಥೆಯಲ್ಲಿ ಬಾಬಾರವರು ನಾವು ಮಕ್ಕಳಿಗೆ ಪಾಲನೆ ಕೊಡುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ಮಕ್ಕಳು ಒಂದೊಂದು ಕ್ಷಣಕ್ಕೋಸ್ಕರ ಕಾರ್ಯವನ್ನು ಮಾಡ್ತಾಯಿದ್ದಾರೆ, ಶಿಕ್ಷಣವನ್ನು ಕೊಡ್ತಾಯಿದ್ದಾರೆ, ಜಾಗೃತರನ್ನಾಗಿ ಮಾಡ್ತಾಯಿದ್ದಾರೆ, ನಮ್ಮನ್ನು ಜೋಪಾನವಾಗಿ ಮಾಡಿಸ್ತಾ ಇದ್ದಾರೆ ಎಲ್ಲನೂ. ನಮ್ಮ ಪರಿವಾರ ನಾವು ರಾಜಧಾನಿಯಲ್ಲಿ ಎಲ್ಲ ಜೊತೆಗೆ ಹೋಗುವಂಥವ್ರು, ಪರಂಧಾಮಕ್ಕೆ ಹೋಗಿ ತಿರುಗಿ ಸತ್ಯವಾಗಿ ಬರುವಂಥವ್ರು. ಬಾಬಾರವರು ನಮ್ಮನ್ನು ಯಾರನ್ನು ಬಿಟ್ಟು ಹೋಗೋದು, ನಮ್ಮನ್ನೆಲ್ಲರೂ ಕರ್ಕೊಂಡು ಹೋಗೋದು. ನಮ್ಮ ಸ್ಥಿತಿ ಬಹಳ ಒಂದು ಪವರ್ಫುಲ್ಲಾಗಿರಬೇಕು. ಪರಿಸ್ಥಿತಿ ಎಂಥ ವಿಕರಾಳ ರೂಪ ಇರಲಿ, ಸ್ಥಿತಿ ಚೆನ್ನಾಗಿತ್ತು ಅಂದರೆ ನಮಗೇನೂ ಆಗೋಲ್ಲ. ಎಂಥ ಪರಿಸ್ಥಿತಿಗಳು ದುಃಖದಾಗಿರಲಿ, ವಾತಾವರಣ ಇರಲಿ, ನಿರ್ಭಯ ಆಗಿರಬೇಕು, ನಿಶ್ಚಿಂತ ಆಗಿರಬೇಕು. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಬಾತಿನಲ್ಲಿ ವಿಶ್ವಾಸದ ಜೊತೆ ಅನುಭವದ ಜೊತೆ ಸಂಬಂಧದಲ್ಲಿ ಅನುಭವ ಮಾಡ್ತಾ ಎಂತಹ ಪರಿಸ್ಥಿತಿಯಲ್ಲಿ ವಿಜಯಮಾಲೆಯಲ್ಲಿ ಬರುವಂಥ ಮಾಡಬೇಕು. ಯಾರೋ ವ್ಯಕ್ತಿಗಳು ಕಿಲಾಡಿಯಾಗಿರ್ತಾರೋ ಅವರು ಚಾಲೆಂಜನ್ನು ಮಾಡ್ತಾರೆ, ಪರಿವರ್ತನೆ ಮಾಡ್ತಾರೆ, ವಿಜಯಮಾಲೆಯಲ್ಲಿ ಬರೋದಕ್ಕೆ ಸಾಧ್ಯ. ಮಹಿಮಾ ಮಂಡಳಿ ಶುರು ಮಾಡ್ತಾರೆ ಯಾವಾಗ? ನಾವೆಲ್ಲನೂ ಇಂಥ ಪರಿಸ್ಥಿತಿಗಳು ಬಂದರೆ ಫೇಸ್ ಮಾಡಿದಾಗ ಮಾತ್ರ. ಒಂದು ಸರಿ ಪರಿವಾರ ಗುಣಗಾನ ಮಾಡ್ತದೆ, ಒಂದು ಕಡೆ ಭಕ್ತರು ಗುಣಗಾನ ಮಾಡ್ತಾರೆ, ಭವಿಷ್ಯದಲ್ಲಿರೋರು ಗುಣಗಾನ ಮಾಡ್ತಾರೆ. ಭವಿಷ್ಯಕ್ಕೋಸ್ಕರ ನಾವು ಫೌಂಡೇಶನ್ ಇಲ್ಲೇ ಹಾಕೋಬೇಕು, ನಾವು ಇದರನ್ನೇ ನೋಡಬೇಕು. ಒಬ್ಬ ತಂದೆಯ ಜೊತೆಯೇ ಇರಬೇಕು, ಒಬ್ಬ ತಂದೆ ಜೊತೆ ಮಲಗಬೇಕು, ಸದಾ ನೆನಪಿನಲ್ಲಿ ತಂದೆಯ ನೆನಪೇ ಇರಬೇಕು. ಪ್ರತಿಯೊಂದು ಕಾರ್ಯದಲ್ಲಿಯೂ ಬಾಬಾ ಅವರವ್ರನ್ನ ನೆನಪು ಮಾಡ್ತಾನೇ ಇರಬೇಕು. ಯಾವುದೇ ಒಂದು ಪರಿಸ್ಥಿತಿಗಳು ಬಂದ್ರೂ ಬಾಬಾ 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 ಅಂತ ಇರಬೇಕು. ಯಾರದೇ ಆಕರ್ಷಣೆಗೆ ವಶೀಭೂತರಾಗಬಾರ್ದು. ಯಾರನ್ನೂ ನಾವು ಇದು ಮಾಡಬಾರ್ದು. ಶುಭ ಭಾವನೆ ಶುಭ ಕಾಮನೆ ಇಡಬೇಕು. ಯಾರಿಗೂ ನಾವು ದುಃಖ ಕೊಡಬಾರ್ದು. ಪ್ರತಿಯೊಂದು ಮಕ್ಕಳಿಗೂ ಸಹ ವಚನದಲ್ಲಿ ಕುಳಿತುಕೊಂಡು ವರದಾನವನ್ನು ಕೊಡ್ತಾರೆ, ಮಕ್ಕಳಿಗೆ ಆಹ್ವಾನವನ್ನು ಮಾಡ್ತಾರೆ. ವಚನದಲ್ಲಿ ಕುಳಿತುಕೊಂಡು ಆರೋಗ್ಯ ಕಲೆ ಅನುಭವ ಮಾಡುತ್ತಾರೆ. ಮನಸ್ಸಿನಲ್ಲಿ ಕಾಣುತ್ತೆ, ಸಂಬಂಧದ ಫೀಲಿಂಗ್ ಅನುಭವ ಆಗ್ತಾಯಿದೆ. ಎಲ್ಲ ಅನುಭವ ನಾವು ಮಕ್ಕಳಿಗೆ ಆಗ್ತಾಯಿದೆ. ಇಂತಹ ಸ್ಥಿತಿಯಲ್ಲಿ
ಪ್ರತಿ ಬ್ರಾಹ್ಮಣ ಮಕ್ಕಳು ಬಾಬಾರವರ ಗುಣಗಾನ, ಬೇರೆ ಇನ್ನೇನೂ ಇಲ್ಲ. ಯಾರ ಮೇಲೆ ಸಹೋದರಿಗೆ ಸಹಾಯ ಕೊಡಬೇಕು, ಶುಭ ಭಾವನೆ ಇಡಬೇಕು, ಸಹಾಯ ಮಾಡಬೇಕು, ಇಂತಹ ಪಾಲನೆ ಕೊಡಬೇಕು. ಬಲಿ ಕೇಳೋದಿಲ್ಲ ಅವರು. ಆದರೆ ನಾವು ಪ್ರಪಂಚದವರು ಒಂದು ವಿಕರ್ಮಗಳನ್ನು ಮಾಡೋ ಒಂದು ಜನ ಆಗಿದ್ದಾರೆ. ಪ್ರತಿಯೊಬ್ಬರೂ ಅವರ ಪ್ರತಿ ನಾವು ದಯಾ ದೃಷ್ಟಿ ಇಡಬೇಕು. ದಯೆಯೇ ಧರ್ಮದ ಮೂಲ. ದಯ ಬಿಟ್ಟರೆ ಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ತ್ಯಾಗ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯೆ ಇಲ್ಲದೆ ಇದ್ದರೆ ಗುಣದಾನ ಮಾಡೋಕ್ಕಾಗೋದಿಲ್ಲ. ದಯೆ ಒಂದು ಆಧ್ಯಾತ್ಮಿಕ ಒಂದು ಕಲೆ ಆಗಿದೆ. ಸಂಸಾರದಲ್ಲಿ ಸತ್ಯುಗ ಆಟೋಮೆಟಿಕ್ಕಾಗಿ ಬರುತ್ತೆ. ದಯಾಹೀನ ಆಗಬಾರ್ದು. ಖುದ್ದು ಅನುಭವ ಆಗುತ್ತೆ, ಬೇರೆಯವ್ರಿಗೂ ಅನುಭವ ಆಗ್ತಿರ್ಬೇಕು. ಇಂತಹ ಬೇರೆ ಪರಿವರ್ತನೆ ಮಾಡಬೇಕಾಗಿದೆ. ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ಶಕ್ತಿ ಬೇಕು. ಸೇವೆ ಮಾಡೋದಕ್ಕೋಸ್ಕರ ದಯೆ ಇರಬೇಕು, ಕರುಣೆ ಇರಬೇಕು. ಎಲ್ಲರ ಮೇಲೆ ಶುಭ ಭಾವನೆ, ಶುಭ ಕಾಮನೆ ಇಡಬೇಕು. ಜೊತೆಗಾರರನ್ನು ಸಹಯೋಗಿಯನ್ನಾಗಿ ಮಾಡ್ಕೋಬೇಕು. ಅವರನ್ನು ಕೇಳುವ ಅವಶ್ಯಕತೆಯೂ ಇಲ್ಲ. ಬೇರೆಯವ್ರನ್ನ ಬಾಬಾರವ್ರನ್ನ ನೆನಪು ಮಾಡ್ಕೋಬೇಕು. ಬಾಬಾರನ್ನ ಶಕ್ತಿ ತಗೋಬೇಕು. ನಾವು ಬೇರೆಯವ್ರಿಗೆ ಹಂಚಬೇಕು. ಬಾಬಾರವ್ರನ್ನ ಬೇಡಬಾರ್ದು ನಾವು. ಬಾಬಾ ನಮಗೆ ಸರ್ವಶಕ್ತಿಗಳು, ಸರ್ವ ಖಜಾನೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಆದರ್ಶದ ಅನುಭವನ ಮಾಡುವಂಥವ್ರಾಗಬೇಕು. ಹೊಸ ಸೃಷ್ಟಿ ಬರೋದಕ್ಕೋಸ್ಕರ, ವಿಶ್ವ ನವನಿರ್ಮಾಣ ಮಾಡೋದಕ್ಕೋಸ್ಕರ ನಾವು ರೆಡಿ ಇರಬೇಕು. ಮಾರ್ಚ್ ಒಳಗೆ ನಮ್ಮ ಸಾಹುಕಾರಾಗಲಿ, ಬಡವರೇ ಆಗಲಿ, ಯಾರನ್ನಾಗಲಿ ಅವರಿಗೆ ಜಾಗೃತರನ್ನಾಗಿ ಮಾಡಬೇಕಾಗಿದೆ. ಜ್ಞಾನದ ಶಿಕ್ಷಣವನ್ನು ಕೊಡಬೇಕು. ಜ್ಞಾನದ ಉದ್ಭವವನ್ನು ಮಾಡಿಸ್ಬೇಕು. ಮುಂದೆ ಬರುವಂಥ ದಿನದಲ್ಲಿ ಒಂದು ಕಡೆ ಸಾಕ್ಷಾತ್ಕಾರದ ಅನುಭವವನ್ನು ಮಾಡಿಸ್ಬೇಕು. ಬೇರೆ ಕಡೆ ಜಾಗೃತರನ್ನಾಗಿ ಮಾಡುವಂಥ ಸಮಯ ಬಂದಿದೆ. ಕ್ಯೂನಲ್ಲಿ ಬರುವಂಥ ಸಮಯ ಬಂದಿದೆ. ಎಲ್ಲರೂ ಬರ್ತಾರೆ ಇಲ್ಲಿಗೆ. ದೇವಿಯರ ಆಹ್ವಾನವನ್ನು ಬೇಕಾಗಿದೆ ನಮಗೆ ಅಂತಾರೆ ಅವರು. ಹೊರಗಡೆ ಜನ ಫರಿಸ್ತೆಗಳ ಆಹ್ವಾನವನ್ನು ನಾವು ತಯಾರಿ ಆದರೆ ಮಾತ್ರ ನಾವು ಎವರೆಡೆ ಇದ್ದರೆ ಬೇರೆಯವ್ರಿಗೆ ನಾವು ಪ್ರತ್ಯಕ್ಷತೆ ಮಾಡಿಸ್ಬೇಕು. ನಾವು ಬೇರೆಯವ್ರ ಕಂಪ್ಲೇಂಟ್ ಕೊಡುವಂಥವ್ರಾಗಬಾರ್ದು. ಕಂಪ್ಲೀಟ್ ಆಗಿರ್ಬೇಕು ನಾವು. ಅವ್ರು ಹಾಗೆ ಮಾಡ್ತಾರೆ, ಅವ್ರು ಹೀಗೆ ಮಾಡ್ತಾರೆ, ಅದನ್ನು ಬಿಟ್ಬಿಡಬೇಕು. ಯಾರೇ ಆಗಲಿ ಅವ್ರಿಗೆ ನಾವು ಶುಭ ಭಾವನೆ, ಶುಭ ಕಾಮನೆ. ಯಾಕೆ ಅವ್ರ ಪಾರ್ಟಿ ಅದು. ಪ್ರತ್ಯೇಕ ಬ್ರಾಹ್ಮಣ ಮಕ್ಕಳಿಗೂ ತಮ್ಮ ಹೃದಯದಿಂದ ಪೂರ್ವಕವಾಗಿ ಶುಭ ಭಾವನೆ, ಶುಭ ಕಾಮನೆ ಕೊಡಬೇಕು. ಹಾಂ